ಒಳ್ಳೆ ಮಾತನ್ನ ಹೇಳಿದ್ರು ಕೇಳೋದ್ರು ಎದ್ದೇಳ ಕಲ್ಲು. त्रिलोचनाय हस्तांगरागाय महेश्वराय नित्याय शुद्धाय दिगंबर ಇಷ್ಟು ದಿನ ನಮ್ಮ ಊರಿನ ಶಿವನ ಇಲ್ಲಿ ಮುಚ್ಚಿಟ್ಟಿದ್ರ. ಅದಕ್ಕೇನೆ ನಮ್ಮೂರಲ್ಲಿ ಮಳೆ ಬೆಳೆ ಇಲ್ಲದೆ ಬರಗಾಲ ಬಂದಿರೋದು. ಅಯ್ಯೋ ನಿಮ್ ಕಳ್ಳರು ಅಂತ ತಪ್ಪು ತಿಳ್ಕೊಂಡಿದ್ವಲ್ಲಪ್ಪ ಸ್ವಾಮಿ. ನೀನು ಕಳ್ಳತನಕ್ಕೆ ಬಂದಿದ್ಯಾ ಅಂತ ನಿನ್ನ ಮೇಲೆ ಕಲ್ಲೆಸ್ಬಿಟ್ರು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ. ಈ ಸ್ವಾಮಿ ಇಲ್ಲಿ ಸೇರೋದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಕಣ್ರಪ್ಪ. ಧರ್ಮ ಅಂದ್ರು ಇಡೀ ನಮ್ಮ ಹಿಂದೂ ದೇಶದ ಮೇಲೆ ದಾಳಿ ಮಾಡಿದ್ರು, ನಮ್ಮ ಈ ರಾಜ್ಯಕ್ಕೂ ಬಂದಿದ್ರು ಕಣಪ್ಪ. ಅವ್ರಿಗೆ ನಮ್ಮ ದೇವರು ದೇವಸ್ಥಾನ ಲೂಟಿ ಮಾಡೋ ಆಸ್ತಿ ತರ ಕಾಣಿಸ್ತಾ ಇತ್ತು. ಆದ್ರೆ ಇದು ಇದು ನಮಗೆ ಪರದೈವ ಕಣಪ್ಪ. ಈ ಪರಶಿವ ಅಗ್ನಿಲಿಂಗ ಧರ್ಮಾಂಧ್ರ ಕೈಗೆ ಸಿಗಬಾರ್ದು ಅಂತ ನಮ್ಮ ಪೂರ್ವಜರು ಇದನ್ನ ಗೋಡೆಯಿಂದ ಬಚ್ಚಿಟ್ಟಿದ್ರು ಕಣ್ರಪ್ಪ. ಸ್ವಾಮಿ ಗೋಚರವಾಗಿ ಪ್ರಕಟವಾಗೋದಕ್ಕೆ ಕಾಲನೇ ಕೂಡು ಬಂದಿರಲಿಲ್ಲಪ್ಪ. ಈಗ ಈಗ ಸ್ವಾಮಿ ದಯೆಯಿಂದ ಎಲ್ಲ ಮಂಗಳಕರವಾಯಿತು ಕಣ್ರಪ್ಪ, ಎಲ್ಲ ಮಂಗಳಕರವಾಯಿತು. ಇದೆಲ್ಲ ಸಾಧ್ಯ ಆಗಿತ್ತು ನಿನ್ನಿಂದಾನೇ ಅಪ್ಪ. ಇಷ್ಟು ದಿವಸ ನಾವು ನಿನ್ನ ಹುಚ್ಚ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಇವತ್ತು ನಿನ್ನಿಂದನೇ ನಮ್ಮ ಊರಿಗೆ ಅಂಟಿದ ಶಾಪ ವಿಮೋಚನೆ ಆಗೋಯ್ತು. ಇವಾಗ ಸಾಕ್ಷಾತ್ತಾಗಿ ಆ ಸ್ವಾಮಿ ಶಿವನೇ ನಮಗೆ ಸಿಕ್ಕಿದ್ದಾನೆ. ಇನ್ನೇನು ಚಿಂತೆನೇ ಇಲ್ಲ. ಇನ್ನು ಈ ಅಗ್ನೀಶ್ವರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ಮಾಡ್ತೀವಿ. ಅಗ್ನೇಶ್ವರ ಸ್ವಾಮಿಗೆ, ಅಗ್ನೇಶ್ವರ ಸ್ವಾಮಿಗೆ, ಅಗ್ನೇಶ್ವರ ಲಿಂಗಗೆ, ಅಗ್ನೇಶ್ವರ ಸ್ವಾಮಿಗೆ. एकदंताय विद्महे वक्रतुंडाय धीमहि तन्नो दन्ति प्रचोदयात्. ಸ್ವಾಮಿಗಳೇ, ಈ ವರ್ಷ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ಸ್ವಾಮಿ. ಅಪ್ಪ ನಮ್ಮಪ್ಪ ಈಗ ಕಂಡ್ಬಿಟ್ಟೆ ಅಪ್ಪ. ಈ ಊರಿಗೆ ತಟ್ಟಿದ ಶಾಪನ ವಿಮೋಚನೆ ಮಾಡಿದೆ ತಂದೆ. ನಾನು ಇಷ್ಟು ವರ್ಷ ಈ ಊರಲ್ಲಿ ಕಾದಿದ್ದಕ್ಕೆ ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ಇನ್ನು ಹೊರಡದೆ, ಇನ್ನು ಹೊರಡದೆ, ಇನ್ನು ಹೊರಡದೆ ದೇಶಾಂತರ. ದೇಶಾಂತರ ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಬನ್ನಿ ನಮ್ಮೂರಿಗೆ. ಅಲ್ಲಿ ಅಮ್ಮನವ್ರ ಸನ್ನಿಧಾನ ಇದೆ. ನಿಮ್ಮಂಥ ದಾರ್ಶನಿಕರು ನಮ್ಮೂರಿಗೆ ಬೇಕು. ಬೇಕಿದ್ರೆ ನಮ್ಮನೇಲೆ ಉಳ್ಕೊಳ್ಳಿ. ನನ್ನ ವಂಶದವ್ರಿಗಾಗಿ ಇದೊಂದು ಕೆಲಸ ಬಾಕಿ ಇತ್ತಪ್ಪ.
ನಮ್ಮ ಪೂರ್ವಜರು ಈ ದೇವಸ್ಥಾನದ ಅರ್ಚಕರಾಗಿದ್ದರು. ಕಾರಣಾಂತರಗಳಿಂದ ಆ ವೃತ್ತಿಯನ್ನು ಮುಂದುವರಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ತಂದೆಯವ್ರಿಗೊಂದು ಆಸೆ ಇತ್ತು, ಗೋಡೆಯಲ್ಲಿರೋ ಶಿವಲಿಂಗವನ್ನು ಹೊರಗೆ ತರಬೇಕು ಅಂತ. ಆ ಆಸೆನ ನಾನು ಪೂರೈಸ್ತೀನಿ ಅಂತ ನಮ್ಮ ತಂದೆಯವ್ರಿಗೆ ಮಾತು ಕೊಟ್ಟಿದ್ದೆ. ಆದರೆ ನನ್ನ ಒಬ್ಬಿನ ಕೈಲಿಂದ ಅದು ಸಾಧ್ಯ ಆಗಲಿಲ್ಲ. ನೀನು ಬರೋವರೆಗೂ ನಾನು ಕಾಯಬೇಕಾಯ್ತು. ಇನ್ನೆಲ್ಲ ಮುಗೀತಲ್ಲ. ನಾನೊಬ್ಬ ಬೈರಾಗಿ ಕಣಪ್ಪ, ನಿಂತ ಜಾಗದಲ್ಲಿ ನಿಲ್ಲವನಲ್ಲ. ಇನ್ನು ನಾನು ಹಿಮಾಲಯಕ್ಕೆ ಹೋಗಿ ಮುಕ್ತಿಗೆ ದಾರಿ ಹುಡುಕ್ತೀನಿ. ಯಾರ ಹಂಗೂ ಇಲ್ಲದೆ ಬದುಕೋದು ಅಂದರೆ ನನಗೆ ಬಲು ಇಷ್ಟ. ಸರಿ ತಾತಯ್ಯ, ನಿಮ್ಮನ್ನು ತಡೆಯಲ್ಲ ನಾನು. ಆದರೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಈ ಶಿವನನ್ನು ಹೊರಗೆ ತರೋದಕ್ಕೆ ಸಹಾಯ ಮಾಡಿದ್ದು ಪುಣ್ಯ ಪುರುಷ ನೀನು. ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳ್ತೀನ? ಹೇಳಪ್ಪ, ಅದೇನು ಕೇಳ್ತೀಯೋ ಕೇಳು. ನಾನು ಈ ಊರಿಗೆ ಬಂದ ಮುಖ್ಯ ಉದ್ದೇಶ ಅಗ್ನಿಲಿಂಗನ ತಗೊಂಡು ಹೋಗ್ಬೇಕು ಅಂತ. ಯಾಕೆಂದ್ರೆ ನನ್ನ ಹೆಂಡತಿ ಮೈಯಲ್ಲಿ ದುಷ್ಟಶಕ್ತಿ ಜ್ವಾಲಾಮುಖಿ ಹೋಗಿದ್ದಾಳೆ. ಆ ಜ್ವಾಲಾಮುಖಿನ ಓಡಿಸ್ಬೇಕು ಅಂದರೆ ಅಗ್ನಿಲಿಂಗದ ಅವಶ್ಯಕತೆ ಇದೆ ಅಂತ ದೇಶಿಕರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಗ್ನಿಲಿಂಗನ ತಗೊಂಡು ಹೋಗಿ ಬಂದಿದ್ದು. ಅಗ್ನಿಲಿಂಗ ನಮ್ಮೂರಿಗೆ ತಗೊಂಡು ಹೋಗೋದಕ್ಕೆ ನಿಮ್ಮೂರು ಜನರು ಒಪ್ಪಿಸಿ ನೋಡ್ರಪ್ಪ, ಈಗಾಗಲೇ ಸ್ವಾಮಿ ಸಂಪೂರ್ಣ ಶಾಶ್ವತವಾಗಿ ಈ ಊರಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ಕಾರಣ ಆದವರು ಈ ಚಕ್ರಾಪುರದ ಬಂಗಾರಿ. ಇವರು ಈ ಊರಿಗೆ ಬಂದ ಉದ್ದೇಶ ಅಗ್ನಿಲಿಂಗವನ್ನು ತನ್ನೂರಿಗೆ ತೆಗೆದುಕೊಂಡು ಹೋಗಬೇಕು ಅಂತ. ದಯವಿಟ್ಟು ತಾವೆಲ್ಲ ಅಗ್ನಿಲಿಂಗವನ್ನು ಅವ್ರ ಜೊತೆಗೆ ಕಳಿಸ್ಕೊಡ್ಬೇಕು. ಅಯ್ಯೋ, ಅದೇ ಹಂಗಾಗುತ್ತೆ. ನೋಡಿ, ಈ ಲಿಂಗನ ತಗೊಂಡು ಹೋಗ್ತಿರೋದು ಒಂದು ಧರ್ಮ ಕಾರ್ಯಕ್ಕೆ. ಈ ಲಿಂಗನ ತಗೊಂಡೋಗಿ ಅಮ್ಮನವ್ರ ಮುಂದಿಟ್ರೆ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದು ಉದ್ಭವ ಆದರೆ ಲೋಕ ಕಲ್ಯಾಣ ಆಗುತ್ತೆ. ಈಗಾಗಲೇ 4 ಲಿಂಗಗಳು ಬಂದು ಸೇರಿ ಆಗಿದೆ. ಇನ್ನು ಶ್ರೀಚಕ್ರ ದರ್ಶನಕ್ಕೆ ಇದೊಂದು ಲಿಂಗ ಬೇಕಾಗಿದೆ. ನೀವು ದಯಮಾಡಿ ಅದನ್ನು ತಗೊಂಡು ಹೋಗೋದಕ್ಕೆ ಒಪ್ಪಿಗೆ ಕೊಡಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಆಯ್ತಪ್ಪ, ಈ ಅಗ್ನಿಲಿಂಗನ ನಿನಗೆ ಕೊಟ್ಟು ಕಳಿಸ್ತೀನಿ. ಆದರೆ ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀವಿ ಅಂತ ಏನು ಖಾತ್ರಿ? ಬೇಕಾದ್ರೆ ನೀವು ಬನ್ನಿ ನನ್ನ ಜೊತೆಗೆ. ಅಲ್ಲಿ ಪವಾಡ ನೋಡುವಿರಂತೆ. ಈ ಊರಿನವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಪೂಜಾರಿಗಳೇ, ಇದಾದರೂ ನಿಮ್ಗೆ ಅರ್ಥ ಆಗೋದು ಬೇಡವಾ? ಬರೀ ಪಂಚಲಿಂಗಗಳು ಸೇರೋದಕ್ಕಷ್ಟೇ ಅಲ್ಲ, ಇವನ ಹೆಂಡತಿ ಮೈನಲ್ಲಿ ಜ್ವಾಲಾಮುಖಿ ದುಷ್ಟಶಕ್ತಿ ಸೇರಿಕೊಂಡಿದೆ. ಅದನ್ನು ನಿವಾರಿಸೋದಕ್ಕೆ ಈ ಅಗ್ನಿಲಿಂಗ ಬೇಕೇ ಬೇಕು. ಅದನ್ನು ಕೊಟ್ಟು ಕಳಿಸಿ. ನಿಮಗೆ ಒಳ್ಳೆಯದಾಗುತ್ತೆ, ಈ ಊರಿಗೆ ಒಳ್ಳೆಯದಾಗುತ್ತೆ. ಕೊಟ್ಟು ಕಳಿಸಿ. ಆ ಪರಮಶಿವ ಸಾಕ್ಷಾತ್ತಾಗಿ ಇಲ್ಲೇ ನೆಲೆಸಿದ್ದಾನೆ. ಅವನು ಕೇಳ್ತಾ ಇರೋದು ಏನು? ದುಡ್ಡು, ನದ, ನಾಣ್ಯ. ಆದರೆ ನಾವು ಸರ್ಕಾರದ ಅನುಮತಿ ಪಡಿಬೇಕು. ಅವನು ಕೇಳ್ತಾ ಇರೋದು ಆ ಲಿಂಗನ. ಕೊಟ್ಟು ಕಳಿಸಿ ಅವನಿಗೆ. ಅವನು ಮಾಡಿರೋ ಉಪಕಾರಕ್ಕೆ ನಾವಷ್ಟು ಋಣ ತೀರಿಸದೆ ಹೋದರೆ ಆ ಶಿವ ಒಪ್ಪಿಸ್ಕೊಂಡ್ಬಿಡ್ತಾನೆ.
ಏನು ಅಗ್ನಿಲಿಂಗ ಸಿಕ್ಕಾಯ್ತು, ರಶ್ಮಿ ಮೈಲಿರೋ ಜ್ವಾಲಾಮುಖಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದೇನಿದು? ನನ್ನನ್ನು ಯಾರೋ ಹೊರಗೆ ಹಾಕಲು ಪ್ರಯತ್ನ ಮಾಡ್ತಿದಾರಲ್ಲ. ನನ್ನ ಶಕ್ತಿಯನ್ನು ನಿಷ್ಕ್ರಿಯಗೊಳಿಸಲು ಕೆಲಸ ಮಾಡ್ತಿರೋ ಹಾಗಿದೆ. ಏನಾಗ್ತಿದೆ ನನಗೆ? ನನ್ನ ರಶ್ಮಿ ನಂಗೆ ಸಿಕ್ಕರೆ ಸಾಕು. ಜ್ವಾಲಾಮುಖಿಯಿಂದ ಅವಳು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾಳೆ, ಹಿರಣ್ಮಯಿಗೆ ಎಷ್ಟೆಲ್ಲ ಕಷ್ಟನ ಕೊಟ್ಟಿದ್ದಾಳೆ. ಅವಳಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇಲ್ಲ, ನನಗೆ ಇವಳ ದೇಹದಲ್ಲಿ ಉಳಿಯೋದಕ್ಕಾಗ್ತಾ ಇಲ್ಲ. ನಾನೇ ಸುಡೋ ಬೆಂಕಿ ಜ್ವಾಲಾಮುಖಿ. ಆದ್ರೆ ನನಗೆ ಇವಳು ಮೈ ಬೆಂಕಿ ತಡೆಯೋದಕ್ಕಾಗ್ತಾ ಇಲ್ವಲ್ಲ. ಅಯ್ಯೋ ಅಯ್ಯೋ, ಏನಾಗ್ತಿದೆ? ಆದಷ್ಟು ಬೇಗ ಊರಿಗೆ ಬರ್ತೀನಿ ರಶ್ಮಿ. ನೀನು ಜ್ವಾಲಾಮುಖಿಯಿಂದ ಕಷ್ಟಪಟ್ಟು ಸಾಕು. ಅವಳಿಂದ ನಿಂಗೆ ಆದಷ್ಟು ಬೇಗ ಮುಕ್ತಿ ಕೊಡಿಸ್ತೀನಿ. ಇಲ್ಲ, ಯಾರೋ ನನ್ನನ್ನು ಹೊರಗೆ ಎಳಿತಾ ಇದ್ದಾರೆ. ನನ್ನ ಶಕ್ತಿಯಿಂದ ಇದನ್ನೆಲ್ಲ ನಿವಾರಿಸ್ಕೊಳ್ಬೇಕು. ಇಲ್ದಿದ್ರೆ ನಾನು ನನ್ನ ಭಕ್ತನಿಗೆ ಕೊಟ್ಟ ವಚನಕ್ಕೆ ತಪ್ಪದಾಗುತ್ತೆ. ಶಕ್ತಿ ದೇವತೆಯಾಗಿ ವಚನ ಭ್ರಷ್ಟೇ ಆಗ್ಬಿಡ್ತೀನಿ. ಇನ್ನೇನು ಚಿಂತೆ ಇಲ್ಲ. ದೇಶಕ್ಕೆ ಹೇಳಿದಾಗೆ ಅಗ್ನಿಲಿಂಗ ಸಿಕ್ತು, ಪಂಚಲಿಂಗಗಳು ಕೂಡುತ್ತೆ, ಶ್ರೀಚಕ್ರ ಉದ್ಭವ ಆಗುತ್ತೆ, ಲೋಕ ಕಲ್ಯಾಣ ಆಗುತ್ತೆ, ದುಷ್ಟ ಶಕ್ತಿಗಳ ನಾಶ ಆಗುತ್ತೆ. ಅಮ್ಮ ಮಹಾತಾಯಿ, ಈ ಲಿಂಗ ನಿಂಗೆ ಸಮರ್ಪಣೆ ಆಗೋವರೆಗೂ, ನಿನ್ನ ಸನ್ನಿಧಿ ಸೇರೋವರೆಗೂ ದುಷ್ಟರಿಂದ ಈ ಲಿಂಗನ ಕಾಪಾಡೋ ಜವಾಬ್ದಾರಿ ನಿಂದು. ಗೊತ್ತಾಗ್ತಾ ಇಲ್ಲ ಯಾರಿಂದ ಇದೆಲ್ಲ ಆಗ್ತಿದೆ. ಇದು ಯಾರಿಂದ ನನ್ನನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಗೊತ್ತಾಗಬೇಕು ನನಗೆ. ನನ್ನ ಶಕ್ತಿಯನ್ನು ಮರಳಿ ಪಡಿಬೇಕು ನಾನು. ನನ್ನನ್ನು ಯಾರು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನ್ನ ದಿವ್ಯ ಶಕ್ತಿಯಿಂದನೂ ಇದು ಯಾರು ಅಂತ ಗೊತ್ತಾಗ್ತಿಲ್ವೇ ನನಗೆ. ಎಷ್ಟೇ ಪ್ರಯತ್ನ ಪಟ್ಟರು ಗೋಚರವಾಗ್ತಿಲ್ಲ ಅಂದ್ರೆ ನನ್ನನ್ನು ಅಲ್ಲಾಡಿಸಿದ ಶಕ್ತಿ ಯಾವುದದು? ನಿನ್ನಾಟನ ನೀನಾಡು, ನನ್ನ ಭಕ್ತಿಯನ್ನು ಕಾಪಾಡೋದಕ್ಕೆ ಏನು ಮಾಡಬೇಕು ಅದನ್ನು ನಾನು ಮಾಡಿ. ತ್ರಿಪುರ ಸುಂದರಿ, ಸಹೋದರಿ, ನೀ ನನಗೆ ಕೊಟ್ಟಿರೋ ವರನ ನಿನಗೆ ಆಗಾಗ ನೆನಪಿಸ್ತಿರ್ಬೇಕಾ? ನೀ ನಾನು ಮಾಡೋ ಕೆಲಸಗಳಿಗೆ ಅಡ್ಡಿ ಬರಲ್ಲ ಅಂತ ವಚನ ಕೊಟ್ಟಿದ್ದೆ ತಾನೇ? ಈಗಲೂ ನಾನು ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ ಸಹೋದರಿ ಜ್ವಾಲಾಮುಖಿ. ನಿನ್ನ ಕೆಲಸಗಳಿಗೆ ನಾನು ಅಡ್ಡಿ ಮಾಡಿಲ್ಲ. ಪಾಪ ಹಿರಣ್ಮಯಿ ತಾಯಿ ರಶ್ಮಿ ದೇಹವನ್ನ ಹೊಕ್ಕು ನನ್ನ ಭಕ್ತೆ ಹಿರಣ್ಮಯಿಗೆ ಕೊಡಬಾರದ ಕಷ್ಟಗಳನ್ನು ಕೊಡ್ತಿದ್ದೀಯ. ನಾನೇನಾದರೂ ಅಡ್ಡಿಪಡಿಸಿದ್ದೀನಾ? ಅವಳು ಅಷ್ಟು ಕಷ್ಟ ಪಡ್ತಿದ್ರು ನೋಡ್ಕೊಂಡು ಸುಮ್ಮನಿದ್ದೀನಿ. ಅವಳ ಸಹಾಯಕ್ಕೆ ಬಂದಿಲ್ಲ. ಆದ್ರೆ ನೀನೀಗ ಮಾಡ್ತಿರೋದೇನು? ನನ್ನನ್ನ ರಶ್ಮಿ ದೇಹದೊಳಗಿರೋದಕ್ಕೂ ಬಿಡದೆ ಅಲ್ಲಾಡಿಸಿ ಹೊರಗೆ ಬರೋ ಹಾಗೆ ಮಾಡ್ತಿದ್ಯಾ ಅಲ್ವಾ? ಅದನ್ನ ಮಾಡ್ತಿರೋದು ನಾನಲ್ಲ. ನೀನಲ್ದೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಅದು ಯಾರು ಅಂತ ತಿಳ್ಕೊಳ್ಳೋಕ್ಕಾಗದೇ ಇರೋ ಹಾಗೆ ನನ್ನನ್ನು ಕಟ್ಟ ಹಾಕಿ ನನಗೆ ಮಂಕು ಬೂದಿ ಎರಚ್ತಾ ಇದೆಯಲ್ವಾ? ಏನಿದ್ರ ಅರ್ಥ? ಅವತ್ತು ನೀನೇ ಹೇಳಿದ್ದೆ, ಒಬ್ರಿಗಿಂತ ಇನ್ನೊಬ್ರು ದೊಡ್ಡವರಿರ್ತಾರೆ ಅಂತ. ಹಾಗೆ ನಮ್ಮಿಬ್ರಿಗೂ ದೊಡ್ಡವರು
ಇನ್ಯಾರೋ ಇರಬಹುದು. ಅವರೇ ನಿನ್ನ ಆಟವನ್ನ ನೋಡ್ತಿರಬಹುದು. ಅವರೇ ಸಹಾಯ ಮಾಡಿರಬಹುದು. ಈ ನಾಟಕನ ನನ್ನ ಹತ್ರ ಆಡ್ಬೇಡ. ಯಾರೇ ಬಂದ್ರು ನನ್ನ ಶಕ್ತಿನ ತಡೆಯೋದಕ್ಕಾಗೋದಿಲ್ಲ. ಅದೇನೇ ಶಕ್ತಿ ಅಡ್ಡ ಬಂದ್ರು ನಾನು ಹಿರಣ್ಮೈನ ಕಾಡ್ದೆ ಬಿಡೋದಿಲ್ಲ. ಅವರಮ್ಮ ರಶ್ಮಿನ ನನ್ನ ಹಿಡಿತದಿಂದ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ನೋಡ್ತಾ ಇರೋ. ಆದಿಗೆ ಅಂತ್ಯವಿದ್ದೇ ಇದೆ ಸಹೋದರಿ ಜ್ವಾಲಾಮುಖಿ. ದುಷ್ಟ ಸಂಹಾರಕ್ಕೆ ಕಾಲ ಹತ್ರ ಬರ್ತಿದೆ. ಅದೆಷ್ಟು ಕಾಲ ನಿನ್ನಾಟ ನಡೆಯುತ್ತೋ ನೋಡೇ ಬಿಡೋಣ. ನೀವು ನನ್ನನ್ನು ದುಷ್ಟೆ ಅನ್ಕೊಂಡು ನನ್ನ ಸಂಹಾರಕ್ಕೆ ಮುಂದೆ ಬಂದ್ರೆ ನಾನು ನಿಮ್ಮ ಭಕ್ತೆ ಹಿರಣ್ಮಯಿ ಮತ್ತು ಅವರಮ್ಮ ರಶ್ಮಿನ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ಇಬ್ಬರೂ ಒಂದೇ ಸಲ ನಾಶ ಮಾಡ್ತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಎಚ್ಚರಿಕೆ. ನನ್ನ ದಾರಿಗೆ ಅಡ್ಡ ಬರಬೇಡಿ ಯಾರು. ಇದು ನನ್ನ ಕಟ್ಟ ಕಡೆಯ ಎಚ್ಚರಿಕೆ. ನೋಡೋಣ. ಕಾಲಾಯ ತಸ್ಮೈ ನಮಃ. ಬಾ, ಅಂತೂ ಇಂತೂ ಊರು ಸೇರಾಯ್ತು. ಸೀದಾ ಮನೆಗೆ ಹೋಗ್ಲೋ ಇಲ್ಲ ದೇವಸ್ಥಾನಕ್ಕೆ ಹೋಗ್ಲೋ? ಬೇಡ ಬೇಡ, ದೇಶಕ್ರು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಮುಂದೆ ಅವ್ರು ಏನು ಹೇಳ್ತಾರೋ ಅದು ನೋಡೋಣ. ಏನೋ ಬಂಗಾರಿ, ನನ್ನ ನೋಡಿದ ಕೂಡಲೇ ಆ ಮರದಿಂದ ಏನೋ ಔಸಿಟ್ಟಂಗೆ ಬಂದಂಗಿತ್ತು. ಏನಿಲ್ಲ, ಪಕ್ಕದೂರ್ಗೆ ಹೋಗಿದ್ನಲ್ಲ ಹಾಗೆ ಬರ್ತಾ ಇದ್ದೆ ಅಷ್ಟೇ. ಪಕ್ಕದೂರು? ಯಾವ ಊರು? ಸಮುದ್ರ ಅಲ್ಲ ಅಲ್ಲ ಶಂಕರ ಸಕ್ರೆಪಟ್ಟಣಕ್ಕೆ ಹೋಗಿದ್ದೆ. ನೀನು ಒಳ್ಳೆ ಕತೆಗಾರ ಅಂತ ಅನ್ಸತ್ತೆ. ನನ್ನ ನೋಡಿದ ಕೂಡಲೇ ಗೊಣಕ್ಕೊಂಡು ಮರದಿಂದ ಏನೋ ಔಸಿಟ್ಟು ಬಂದಂಗಿತ್ತು. ಮತ್ತೆ ಕಳ್ತನ ಕೇಳಿದ್ಯಾ? ದುಡ್ಡೇನಾದ್ರೂ ಇಟ್ಟಿದ್ಯಾನೋ? ಮತ್ತೆ ಕಳ್ತನ ಅಂದ್ರೆ ಸರಿ ಇರಲ್ಲ ನೋಡು. ನಾನು ಯಾವತ್ತೂ ಕಳ್ತನ ಮಾಡಿಲ್ಲ. ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ನ ಮೇಲೆ ಕಳ್ತನದ ಆರೋಪ ಹಾಕಿದ್ರಿ, ಅದಿನ್ನೂ ಸಾಬೀತಾಗಿಲ್ಲ. ಮತ್ತೆ ಮತ್ತೆ ಕಳ್ಳ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಏಯ್, ಪ್ರತಿ ಸಲ ಏನೋ ಒಂದು ಕತೆ ಹೇಳಿ ತಪ್ಪಿಸ್ಕೊತಾ ಇದ್ದೆ, ಆದ್ರೆ ಈ ಸಲ ಸಿಕ್ಕಾಕೋತೀಯ. ಒಂದು ನೀನೇ ನಿಜ ಹೇಳು, ಇಲ್ಲ ಅಂದ್ರೆ ನಾನು ಹೋಗಿ ನೋಡಕ್ ಬಿಡು. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಅಷ್ಟಕ್ಕೂ ನಾನು ಏನು ಕದ್ದಿದ್ದೀನಿ ಅಂತ ತಪಾಸಣೆ ಮಾಡ್ತೀಯಾ? ಸ್ವಲ್ಪ ಅವಸರ ಆಗಿತ್ತು, ಅದಕ್ಕೆ ಹೋಗಿ ಬಂದೆ. ನಾನು ಎಲ್ಲಿಗೆ ಹೋದೆ, ಏನು ಮಾಡಿದೆ ಅಂತ ಕೇಳೋಕೆ ನೀನು ಯಾರು? ನೀನು ಆ ಕಡೆ ಹೋಗ್ಕೂಡ್ದು ಅಂದರೆ ಹೋಗ್ಕೂಡ್ದು. ಏಯ್ ಗಡವ, ಸುಳ್ಳು ಹೇಳೋದಕ್ಕೂ ಬರಲ್ವಲ್ಲ ನಿನಗೆ? ನಿನ್ಗೆ ಅವಸರ ಆಗಿದ್ದನ್ನು ತೀರಿಸ್ಕೊಳಕ್ಕೆ ಹೀಗೋಗಿ ಹಾಗೆ ಬಂದ್ಯಾ? ನಾನು ಈ ಊರಿನ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಮುಂದಿನ ಧರ್ಮದರ್ಶಿ ಆಗೋನು. ನಾನು ಇಲ್ಲಿ ಯಾರನ್ನು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು, ಏನನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಇನ್ನೂ ಧರ್ಮಾಧಿಕಾರಿ ಆಗಿಲ್ವಲ್ಲ? ಅದೆಲ್ಲ ಏನಿದು ಧರ್ಮಾಧಿಕಾರಿ ಆದ್ಮೇಲೆ. ಅದೇನಿದ್ರು ನಿನ್ನ ದೇವಸ್ಥಾನದಲ್ಲಿ ಇಟ್ಕೋ, ಊರಲ್ಲ. ನೀನಲ್ಲಿ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು. ಆ ದೇವಸ್ಥಾನನು ನಂದೆ, ಇಡೀ ಊರು ನಂದೆ. ಇಲ್ಲಿ ನಂದೆ ವೇದವಾಕ್ಯ. ನಾನು ಏನು ಹೇಳ್ತೀನೋ ಅದೇ ಆಗ್ಬೇಕು. ಬಾಯ್ ಕಡೆ.